ದಾವಣಗೆರೆ ಬೈ ಎಲೆಕ್ಷನ್ ಕಾಂಗ್ರೆಸ್ ಅಲ್ಲಿ ಈಗ ಜಗಳ ದಗದಗಿಸ್ತಾ ಇದೆ. ಮತ್ತೊಂದು ಕಡೆ ಒಂದಷ್ಟು ಜನ ಶಾಸಕರು ದೆಹಲಿಗೆ ಹೋಗ್ತಾ ಇದ್ದಾರೆ, ಕಾಂಗ್ರೆಸ್ ಎಂಎಲ್ಎಗಳು ಮಂತ್ರಿಗಿರಿಗಾಗಿ. ಅಂದ್ರೆ ಬೈ ಎಲೆಕ್ಷನ್ ಆದ್ಮೇಲೆ ಇಲ್ಲಿ ಬಿಗ್ ಫೈಟ್ ಶುರುವಾಗುತ್ತೆ ಅನ್ನೋದು ಗೊತ್ತಿತ್ತು ಕಾಂಗ್ರೆಸ್ ಅಲ್ಲಿ, ಅದು ಶುರುವಾಗಿದೆ. ಆದ್ರೆ ಇದು ಸಚಿವ ಸ್ಥಾನಕ್ಕಾಗಿ, ಆದ್ರೆ ಸಿಎಂ ಸ್ಥಾನಕ್ಕಾಗಿ ಇನ್ನು ಡಿ ಕೆ ಶಿವಕುಮಾರ್ ಯಾವ ದಾಳವನ್ನ ಉರುಳಿಸ್ತಾರೆ ಅಂತ ನೋಡ್ಬೇಕು. ಮತ್ತೊಂದ್ ಕಡೆ ಪಂಚರಾಜ್ಯದ ಚುನಾವಣೆ ವೆಸ್ಟ್ ಬೆಂಗಾಲ್, ತಮಿಳುನಾಡಲ್ಲಿ ಅದ ಅಬ್ಬರ ಆರ್ಭಟ ನಡೀತಾ ಇದೆ. ಜೊತೆಗೆ ಆಶಾ ಭೋಸ್ಲೆ ಅವರು ನಮ್ಮೊಟ್ಟಿಗಿಲ್ಲ. ಸುದೀರ್ಘವಾದಂತ ತಮ್ಮ ಸಿನಿ ಜರ್ನಿಯನ್ನ, ಭಾರತದ ಅತಿ ದೊಡ್ಡ ಆಸ್ತಿ ಅಂತ ಹೇಳ್ಬೋದು, ಅವ್ರು ನಮ್ಮೊಟ್ಟಿಗಿಲ್ಲ. ಈ ಎಲ್ಲಾ ಸುದ್ದಿಗಳು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಅಲ್ಲಿದೆ. ಕಡೆವರೆಗೂ ಈ ಸುದ್ದಿಯನ್ನು ನೋಡಿ. ಎಲ್ರಿಗೂ ಸ್ವಾಗತ, ನಾನು ಶಿವಕುಮಾರ್. ಉಪಚುನಾವಣೆ ಮುಗಿದ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಪವರ್ ಗೇಮ್ ಶುರುವಾಗಿದೆ. ಕಾಂಗ್ರೆಸ್ನ 40 ಹಿರಿಯ ಶಾಸಕರು ದೆಹಲಿಗೆ ಪೆರೇಡ್ ನಡೆಸೋಕೆ ಸಜ್ಜಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಂಪುಟ ಪುನರಚನೆ ಸದ್ದು ಜೋರಾಗಿದೆ. ಸಚಿವ ಸ್ಥಾನ ಪಡೆಯಲು ಇಂದು ಹಿರಿಯ ಶಾಸಕರು ದೆಹಲಿ ಫ್ಲೈಟ್ ಏರಿದ್ದಾರೆ. ವರಿಷ್ಠರ ಮುಂದೆ ಹಿರಿಯರಿಂದ ಮಂತ್ರಿ ಪದವಿಗಾಗಿ ಪೆರೇಡ್ ನಡೆಯುತ್ತಿದೆ. 2-3 ದಿನ ದೆಹಲಿಯಲ್ಲಿದ್ದು ಹೈಕಮಾಂಡ್ ನಾಯಕರ ಭೇಟಿಗೆ ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ ಭೇಟಿಯಾಗಲಿದ್ದಾರೆ. ಸಾಧ್ಯವಾದರೆ ರಾಹುಲ್ ಗಾಂಧಿ ಭೇಟಿ ಮಾಡಿ ಮಂತ್ರಿ ಪದವಿ ಗಿಟ್ಟಿಸಲು ತಂತ್ರ ಹೆಣೆದಿದ್ದಾರೆ. ಹಿರಿಯರ ದೆಹಲಿ ಪೆರೇಡ್ಗೆ ಸಿಎಂ ಸಿದ್ದರಾಮಯ್ಯ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಹಿರಿಯರ ದೆಹಲಿ ಪೆರೇಡ್ ಪ್ಲಾನ್ ಏನು ಅಂತ ನೋಡೋದಾದ್ರೆ, ಉಪಚುನಾವಣೆ ಮುಗಿತು, ಸರ್ಕಾರಕ್ಕೆ 3 ವರ್ಷ ತುಂಬಿತು, ಸಂಪುಟ ಪುನರಚನೆ ಮಾಡಿ ಎಂಬ ಒತ್ತಾಯ. ವರಿಷ್ಠರು 2.5 ವರ್ಷ ಆದ್ಮೇಲೆ ಸಂಪುಟ ಪುನರಚನೆ ಅಂತ ಸುಳಿವು ಕೊಟ್ಟಿದ್ರು, ಅದರಂತೆ ಆಗ್ಲಿ ಎಂಬ ಒತ್ತಡ. ನಾಯಕತ್ವ ಗೊಂದಲ ಮಧ್ಯೆ ಸಂಪುಟ ಪುನರಚನೆ ದಳ ಉರುಳಿಸಿ ಸಿಎಂ ಕುರ್ಚಿ ಸೇಫ್ ಮಾಡಿಕೊಳ್ಳುವ ತಂತ್ರಗಾರಿಕೆ ಸಿದ್ದರಾಮಯ್ಯರದ್ದು. ಸಂಪುಟ ಪುನರಚನೆಗೆ ಹೈಕಮಾಂಡ್ ಒಪ್ಕೊಂಡ್ರೆ ಮತ್ತಷ್ಟು ದಿನ ಕುರ್ಚಿ ಕದನಕ್ಕೆ ಬ್ರೇಕ್ ಎಂಬ ಲೆಕ್ಕಾಚಾರ. ಪುನರಚನೆ ಗೊಂದಲ ಆದರೆ ಸದ್ಯಕ್ಕೆ ನಾಯಕತ್ವ ಗಲಾಟೆಗೂ ಸ್ವಲ್ಪ ದಿನ ಬ್ರೇಕ್ ಬೀಳುವ ಲೆಕ್ಕಾಚಾರ ಇದೆ. ಇನ್ನು ಸಚಿವಾಕಾಂಕ್ಷಿಗಳ ಮೊದಲ ಬ್ಯಾಚ್ ಇಂದು ಮಧ್ಯಾಹ್ನ ದೆಹಲಿಗೆ ಪ್ರಯಾಣ ಬೆಳೆಸಿದೆ. ಅದರಲ್ಲಿ ಶಿರಾ ಶಾಸಕರಾದಂಥ ಟಿ.ಬಿ. ಜಯಚಂದ್ರ, ರಾಮದುರ್ಗ ಎಂಎಲ್ಎ ಅಶೋಕ್ ಪಟ್ಟಣ್, ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ, ಚಾಮರಾಜನಗರ ಎಂಎಲ್ಎ ಪುಟ್ಟರಂಗ ಶೆಟ್ಟಿ, ಸಿಂಧನೂರು ಎಂಎಲ್ಎ ಅಂಪನಗೌಡ ಬಾದರ್ಲಿ, ಹೊನ್ನಾಳಿ ಎಂಎಲ್ಎ ಶಾಂತನಗೌಡ್ರು, ಹಾಗೆ ಬ್ಯಾಡಗಿ ಎಂಎಲ್ಎ ಬಸವರಾಜ ಶಿವಣ್ಣನವರ್, ಎ.ಆರ್. ಕೃಷ್ಣಮೂರ್ತಿ ಕೊಳ್ಳೇಗಾಲ ಎಂಎಲ್ಎ, ಹುಬ್ಳಿ ಧಾರವಾಡ ಪೂರ್ವದ ಪ್ರಸಾದ್ ಅಬ್ಬಯ್ಯ, ಯು.ಬಿ. ಬಣಕಾರ್ ಹಿರೇಕೆರೂರು, ಜಿ.ಎಸ್. ಪಾಟೀಲ್ ರೋಣಾಯಿಂದ, ಯಶವಂತರಾಯಗೌಡ ಪಾಟೀಲ್ ಇಂಡಿಯಿಂದ, ಷಡಕ್ಷರಿ ಅವರು ತಿಪ್ಟೂರ್ ಎಂಎಲ್ಎ, ಎಸ್.ಎನ್. ನಾರಾಯಣಸ್ವಾಮಿ ಬಂಗಾರಪೇಟೆ ಎಂಎಲ್ಎ, ಲಕ್ಷ್ಮಣ್ ಸವದಿ ಅಥಣಿ ಎಂಎಲ್ಎ, ಅಪ್ಪಾಜಿ ನಾಡಗೌಡರು ಮುದ್ದೇಬೇಳದ ಎಂಎಲ್ಎ, ರಿಜ್ವಾನ್ ಅರ್ಷದ್ ಶಿವಾಜಿನಗರ ಅಂಡ್ ಪ್ರಿಯಾ ಕೃಷ್ಣ ಗೋವಿಂದರಾಜ್ ನಗರ, ರಮೇಶ್ ಬಂಡಿ ಸಿದ್ದೇಗೌಡರು ಶ್ರೀರಂಗಪಟ್ಟಣ ಕ್ಷೇತ್ರ, ಬಿ ಶಿವಣ್ಣ ಆನೇಕಲ್ ಕ್ಷೇತ್ರ, ನರೇಂದ್ರ ಸ್ವಾಮಿ ಮಳವಳ್ಳಿ ಕ್ಷೇತ್ರ, ವಿನಯ್ ಕುಲಕರ್ಣಿ ಧಾರವಾಡ ಕ್ಷೇತ್ರ, ರಾಘವೇಂದ್ರ ಹಿಟ್ನಾಳ್ ಕೊಪ್ಪಳ ಕ್ಷೇತ್ರ, ಇನ್ನು ಬೇಳೂರು ಗೋಪಾಲ್ ಕೃಷ್ಣ ಸಾಗರದ ಎಂಎಲ್ಎ. ದೆಹಲಿ ಸಂಬಂಧಪಟ್ಟಂತೆ ಒಂದಷ್ಟು ಏನ್ ಮಾಡ್ಬೋದು, ಇವರೆಲ್ಲ ಮಂತ್ರಿಗಿರಿಗೆ ಏನ್ ಮಾಡ್ಬೇಕು ಅನ್ನೋ ಲೆಕ್ಕಾಚಾರ. ಅದ್ರಲ್ಲಿ ಪ್ರಿಯಾ ಕೃಷ್ಣ ಅವ್ರ ಹೆಸರು ಹಾಕಿದ್ದಾರೆ. ಅವ್ರ ತಂದೆ ಕೃಷ್ಣಪ್ಪ ಅವ್ರಿಗೆ ಮಂತ್ರಿ ಕೊಡಬೇಕು ಅನ್ನೋದು ಅವ್ರದ್ದು. ಪ್ರಿಯಾ ಕೃಷ್ಣ ಅವ್ರಿಗೆ ನಾನು ಮಂತ್ರಿ ಆಗ್ಬೇಕು ಅನ್ನೋದಿಲ್ಲ, ಅವ್ರ ತಂದೆ ಮಂತ್ರಿ ಆಗ್ಲಿ ಅನ್ನೋದು ಅವ್ರ ಲೆಕ್ಕಾಚಾರ. ಇನ್ನು ಖಚಿತಪಡಿಸಿದ ಶಾಸಕರು ಯಾರು? ಎಚ್.ಸಿ. ಬಾಲಕೃಷ್ಣ ಮಾಗಡಿ ಎಂಎಲ್ಎ, ಎಂ.ವೈ. ಪಾಟೀಲ್ ಅಫಜಲ್ಪುರ ಎಂಎಲ್ಎ, ಎನ್.ವೈ. ಗೋಪಾಲ್ ಕೃಷ್ಣ ಮೊಳಕಾಲ್ಮೂರು ಎಂಎಲ್ಎ, ಬಿ.ಜಿ. ಗೋವಿಂದಪ್ಪ ಹೊಸದುರ್ಗ ಎಂಎಲ್ಎ, ಚಳ್ಳಕೆರೆ ರಘುಮೂರ್ತಿ ಅವರು, ಅರಸೀಕೆರೆ ಶಿವಲಿಂಗೇಗೌಡರು, ಬೈಲುಂಗಲದ ಮಹಾಂತೇಶ್ ಕೌಜಲಗಿ, ಹಾನಗಲ್ ಶ್ರೀನಿವಾಸ್ ಮಾನೆ ಅವರು, ಚಿಕ್ಕೋಡಿ ಗಣೇಶ್ ಹುಕ್ಕೇರಿ ಅವರು, ಶಾಂತಿನಗರದ ಹ್ಯಾರಿಸ್ ಅವರು, ಭದ್ರಾವತಿ ಸಂಗಮೇಶ್ ಅವರು, ಕೃಷ್ಣಪ್ಪನವರು, ತನ್ವೀರ್ ಸೇಠ್, ನರಸಿಂಹರಾಜ, ಬಿ.ಆರ್. ಪಾಟೀಲ್ ಆಳಂದ ಎಂಎಲ್ಎ, ಗುಬ್ಬಿ ಶ್ರೀನಿವಾಸು ಅವರು, ಹಾಗೆ ರಿಜ್ವಾನ್ ಅರ್ಷದ್ ಶಿವಾಜಿನಗರ, ಅಜಯ್ ಸಿಂಗ್ ಜೇವರ್ಗಿ, ಡಿ ಕೆ ಶಿವಕುಮಾರ್ ಬೆಂಬಲಿಗೆ ಯಾರು ಹೋಗ್ತಾ ಇಲ್ಲ. ಬಟ್ ದೆಹಲಿಗೆ 39 ಶಾಸಕರ ಲಿಸ್ಟ್ ರೆಡಿ ಆಗಿತ್ತು. ಅಂತಿಮ ಹಂತದಲ್ಲಿ 15-18 ಎಂಎಲ್ಎಗಳು ಹೋಗಿದ್ದಾರೆ. ಇದರಲ್ಲಿ ಒಂದಷ್ಟು ಜನ 33 ಮಂತ್ರಿಗಳಲ್ಲಿ 20 ಜನ ತಗದಾಗಿ 20 ಜನ ಅಲ್ಲಿಗೆ ಹೋಗ್ತಾರೆ. ಮಂತ್ರ ಏನಾಗುತ್ತೆ ಅಂತ ಕಾದ್ ನೋಡ್ಬೇಕು. ಇನ್ನೊಂದ್ ಕಡೆಗೆ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೇನು ಕಾಂಗ್ರೆಸ್ನ ಮುಖಂಡ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಕೊಟ್ಟಿದ್ರು, ಅದಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ದಾವಣಗೆರೆ ಉಪಚುನಾವಣೆ ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ವಿರುದ್ಧ ಷಡ್ಯಂತ್ರ ಆರೋಪ ಸಂಬಂಧ ಹೈಕಮಾಂಡ್ ಕೆಲ ನಾಯಕರು ಒಂದಷ್ಟು ವಿವರಣೆಯನ್ನ ಕೇಳಿದ್ರು. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥ ಅಬ್ದುಲ್ ಜಬ್ಬಾರ್ ಅವರು ಸ್ವಇಚ್ಛೆಯಿಂದ ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಈ ಬಗ್ಗೆ ನನಗೆ ಯಾರು ಒತ್ತಡ ಹಾಕಿಲ್ಲ ಅಂತ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅಬ್ದುಲ್ ಜಬ್ಬಾರ್ ಈ ಬಗ್ಗೆ ಸಂದೇಶ ಪೋಸ್ಟ್ ಮಾಡಿದ್ದು, ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಹಾಗೂ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೇನೆ. 45 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿಯುತ್ತಿದ್ದಾನೆ. ವಿಧಾನ ಪರಿಷತ್ ಸದಸ್ಯನಾಗಿ ಸಹ ಸೇವೆ ಮಾಡ್ತಿದ್ದಾನೆ. ಹೀಗಿರುವಾಗ ನಮ್ಮ ಪಕ್ಷದ ಮುಖಂಡರೇ ನಮ್ಮ ವಿರುದ್ಧ ಮಾತಾಡಿದ್ದು ಬೇಸರ ಆಗಿದೆ. ಆ ಕಾರಣಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾನೆ. ಮುಸ್ಲಿಂ ಸಮಾಜದ ಮುಖಂಡ ಸಚಿವ ಜಮೀರ್ ಅಹಮದ್ಗೂ ಅವಮಾನ ಮಾಡಲಾಗಿದ್ದು, ಏಕವಚನದಲ್ಲಿ ವಾಗ್ದಾಳಿ ನಡೆಸಿರೋದು ಬೇಸರ ತಂದಿದೆ ಅಂತ ಹೇಳಿದ್ರು. ಆ ಮೂಲಕ ಪರೋಕ್ಷವಾಗಿ ಸಚಿವ ಎಸ್.ಎಸ್. ಮಲ್ಲಿಕಾರ್ಜುನ್ ವಿರುದ್ಧ ವಾಗ್ದಾಳಿಯನ್ನ ಕೂಡ ನಡೆಸಿದ್ರು. ಹೌದು, ಎಸ್.ಎಸ್. ಮಲ್ಲಿಕಾರ್ಜುನ್ ಅವರು ಜಮೀರ್ ವಿರುದ್ಧ ಮಾತಾಡಿದ್ರು, ಅವ್ರು ಬರ್ದೇ ಇದ್ರಾಗತ್ತೆ, ಅವ್ರು ಯಾವ ಲೀಡರ್ ಇವೆಲ್ಲ ಕೇಳಿದ್ರು. ಆಗ ಯಾರು ನೋಟಿಸ್ ಕೊಡ್ಲಿಲ್ಲ ಎಸ್.ಎಸ್. ಮಲ್ಲಿಕಾರ್ಜುನ್ಗೆ. ಬಟ್ ಚುನಾವಣೆ ಮಾಡಿಲ್ಲ, ನೀವು ಉಲ್ಟಾ ಮಾಡಿದಿರಿ, ಆಚೆ ಈಚೆ ಅನ್ಕೊಂಡು ಇವ್ರಿಗೆ ಕೇಳುವಂಥದ್ದು ಏನಿದೆ ಅನ್ನೋದು ಒಂದು ಪ್ರಶ್ನೆ ಸಹಜವಾಗಿ ಮಾಡುತ್ತೆ. ಬಟ್ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ
ನೋಡ್ಬೇಕು. ಮತ್ತೊಂದ್ ಕಡೆ ಒಂದು ಚಹಾ ಕುಡಿದ್ರು ಋಣ ಇಟ್ಕೊಳ್ಬೇಕು, ಅಬ್ದುಲ್ ಜಬ್ಬಾರ್ನ MLC ಮಾಡಿದ್ದು ನಾವು ಕಾಂಗ್ರೆಸ್ ಪಕ್ಷದ ಅನ್ನ ತಿಂದ ಮೇಲೆ ಕೆಲಸ ಮಾಡಬೇಕಿತ್ತು ಅಂತ ಸಚಿವ SS ಮಲ್ಲಿಕಾರ್ಜುನ್ ಹರಿಯಾಯ್ತು. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕೆಪಿಸಿಸಿ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ MLC ಅಬ್ದುಲ್ ಜಬ್ಬಾರ್ ರಾಜೀನಾಮೆ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟು, ನಾನು ಚುನಾವಣೆ ನಂತರ ರಿಲ್ಯಾಕ್ಸ್ ಮೂಡ್ ನಲ್ಲಿದ್ದೆ, ನನಗೆ ಯಾರು ಕಾಲ್ ಮಾಡಿಲ್ಲ, ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರು. ನಾನು 1994ರಿಂದ ಚುನಾವಣೆ ಮಾಡಿದ್ದೇನೆ, ನನಗೆ ಇದು 16ನೇ ಚುನಾವಣೆ. ಇಂದಿನ ಚುನಾವಣೆಗಳಷ್ಟು ಟೈಟ್ ಆಗಿಲ್ಲ. 2013 ಚುನಾವಣೆ ರಿಪೀಟ್ ಆಗುತ್ತದೆ ಎಂಬ ವಿಶ್ವಾಸ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಮತದಾರರು ಇದ್ದಾರೆ, ನಾಯಕರ ನಡುವಿನ ಸಣ್ಣ ಪುಟ್ಟ ವ್ಯತ್ಯಾಸ ಆಗಿದೆ. ಗೆದ್ರೆ ಇಂಚು ಅಂತರದಲ್ಲಿ ಗೆಲ್ತೇವೆ, ಇಲ್ಲ ಕಡಿಮೆ ಅಂತರದಲ್ಲಿ ಗೆಲ್ತೇವೆ ಎನ್ನುವ ವಿಶ್ವಾಸವಿದೆ ಅಂತ ಹೇಳಿದ್ರು. ಶಾಮ್ನೂರು ಕುಟುಂಬ ಬುದ್ಧಿವಂತರನ್ನ ಹತ್ತಿರ ಸೇರ್ಸಲ್ಲ, ದಡ್ರನ್ನ ತಮ್ಮ ಬಳಿ ಇಟ್ಕೊಳ್ತಾರೆ ಎಂಬ ಅಬ್ದುಲ್ ಜಬ್ಬಾರ್ ಹೇಳಿಕೆ ವಿಚಾರವಾಗಿ ಮಾತನಾಡಿ, ಅವನು ಬುದ್ಧಿವಂತನ ಅಂತ ಪ್ರಶ್ನೆ ಮಾಡಿದ್ರು. ಸಚಿವ ಜಮೀರ್ ಅಹಮದ್ SDPIಗೆ ಫಂಡಿಂಗ್ ಮಾಡಿದ್ದಾರೆ ಎಂಬ ಆರೋಪ ವಿಚಾರವಾಗಿ ಪ್ರತಿಕ್ರಿಯಿಸಿ, ಜಮೀರ್ ಬಂದು ನನಗೆ ಸಪೋರ್ಟ್ ಮಾಡಿದ್ದಾರೆ, ಅವರು ಫಂಡಿಂಗ್ ಮಾಡಿದ್ದಾರೆ ಅಂತ ನನಗೆ ಅನ್ಸೋದಿಲ್ಲ. ಜಮೀರ್ ನಮ್ಮ ಚುನಾವಣೆಯಲ್ಲಿ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಅಬ್ದುಲ್ ಜಬ್ಬಾರ್ MLC ಜಮೀರ್ ಬಗ್ಗೆ ಉಲ್ಟಾ ಮಾತಾಡಿದ್ದು, ಉಡಾಫೆ ಮಾತಾಡಿದ್ದು SS ಮಲ್ಲಿಕಾರ್ಜುನ್ ಅವರೇ. ಈಗ ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಮೇ 4 ಮೇಲೆ ನಿಂತೈತೆ ಎಲ್ಲರ ಭವಿಷ್ಯ ಏನಾಗುತ್ತೆ ಅಂತ. ಮೇ 4 ಏನಾಗುತ್ತೆ ಅಂತ ನೋಡ್ಬೇಕು. ಇನ್ನು ಈ ನಡುವೆ ಒಣಗೆರೆ ಒಂದಷ್ಟು ದಂಗಲ್ ಏನಿದೆ ಕಾಂಗ್ರೆಸ್ ಅಲ್ಲಿ ಅದು ಜಾಸ್ತಿ ಆಗ್ತಾ ಇದೆ. ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಮುಗಿಯುತ್ತಿದ್ದಂತೆಯೇ ಕಾಂಗ್ರೆಸ್ ಮುಸ್ಲಿಂ ನಾಯಕರ ನಡುವಿನ ಅಸಮಾಧಾನ ಸ್ಫೋಟಗೊಂಡಿದ್ದು, ದಾವಣಗೆರೆ ದಕ್ಷಿಣ ಉಪಚುನಾವಣೆ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಅಬ್ದುಲ್ ಜಬ್ಬಾರ್ ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಇದೀಗ ಈ ರಾಜೀನಾಮೆಯನ್ನ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಅಂಗೀಕರಿಸಿದ್ದಾರೆ. ಅಲ್ಲದೆ ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕವನ್ನೇ ವಿಸರ್ಜಿಸಿ ಆದೇಶ ಹೊರಡಿಸಿದ್ದು, ಈ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ಭಾರೀ ಸಂಚಲನ ಮೂಡಿಸಿದೆ. ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಬೆನ್ನಲ್ಲೇ ಅಲ್ಪಸಂಖ್ಯಾತರ ಘಟಕದ ಪದಾಧಿಕಾರಿಗಳ ರಾಜೀನಾಮೆ ಪರ್ವ ಶುರುವಾಗಿದೆ. ಮೊಹಮ್ಮದ್ ಸಿರಾಜ್ ಕೆಪಿಸಿಸಿ ರಾಜ್ಯ ಅಲ್ಪಸಂಖ್ಯಾತರ ಘಟಕ ಉಪಾಧ್ಯಕ್ಷ ಹಾಗೂ ವಕ್ಫ್ ಮಂಡಳಿ ಮಾಜಿ ಅಧ್ಯಕ್ಷ, ಇನ್ನು 3 ಜನ ಕೆಪಿಸಿಸಿ ಅಲ್ಪಸಂಖ್ಯಾತರ ಘಟಕದ ಕಾರ್ಯದರ್ಶಿಗಳಾದ ಅಬ್ದುಲ್ ಗನಿ ತಾಹಿರ್, ನೂರ್ ಅಹಮದ್, ಹುಸೇನ್ ಉಕ್ಕಡಗಾತ್ರಿ ರಾಜೀನಾಮೆ ನೀಡಿದ್ದಾರೆ. ಇದರ ಬೆನ್ನಲ್ಲೇ ಎಚ್ಚೆತ್ತ DK ಶಿವಕುಮಾರ್ ಇಡೀ ಅಲ್ಪಸಂಖ್ಯಾತರ ಘಟಕವನ್ನೇ ವಿಸರ್ಜನೆ ಮಾಡಿದ್ದಾರೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಪ್ರಚಾರದಲ್ಲಿ ಭಾಗಿಯಾಗದವರ ತಲೆದಂಡಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದ್ದು, ಈಗಾಗಲೇ ಕೆಪಿಸಿಸಿ ಅಲ್ಪಸಂಖ್ಯಾತ ಅಧ್ಯಕ್ಷ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನು CM ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಗೂ ಕೂಡ ಒಂದಷ್ಟು ಸಮಸ್ಯೆ ಇದೆ ಅಂತ ಹೇಳಲಾಗ್ತದೆ. ಈ ಸಾಲಲ್ಲಿ ಜಮೀರ್ ಅಹಮದ್ ಖಾನ್ ಬಗ್ಗೆ ಕೂಡ ಚರ್ಚೆ ಆಗ್ತಿದೆ. ಆದ್ರೆ ಜಮೀರ್ ಅಹಮದ್ ಖಾನ್ KC ವೇಣುಗೋಪಾಲ್ ಆದೇಶದ ಮೇರೆಗೆ ಕೇರಳದಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ರು. ನಮ್ಗೆ ಕರ್ನಾಟಕ ಇಂಪಾರ್ಟೆಂಟ್ ಅಲ್ಲ, 2 ಬೈ ಎಲೆಕ್ಷನ್ ಅವ್ರು ಮಾಡ್ಕೋತಾರೆ, ನೀವು ಇಲ್ಲಿ ಕ್ಯಾಂಪೇನ್ ಮಾಡಿ ಅಂತ ಜಮೀರ್ ಅಹಮದ್ ಖಾನ್ ಅವ್ರನ್ನ ಕೇರಳದಲ್ಲಿ ಉಳಿಸ್ಕೊಂಡಿದೆ KC ವೇಣುಗೋಪಾಲ್. ಈ ಕಾರಣಕ್ಕೆ ಜಮೀರ್ನ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜಮೀರ್ ಅಹಮದ್ ಖಾನ್ ಅವ್ರನ್ನ ಟಚ್ ಮಾಡಕ್ ಸಾಧ್ಯ ಇಲ್ಲ. ಜಮೀರ್ ಅಹಮದ್ ಖಾನ್ ನ ತಲೆದಂಡ ಮಾಡಿ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಜೇನ್ಗೂಡಕ್ಕೆ ಕೈ ಹಾಕೋ ಕೆಲಸ ಮಾಡೋದಿಲ್ಲ. ಈಗಾಗಲೇ ದಾವಣಗೆರೆ ದಕ್ಷಿಣ ಡಗ ಅಂತ ಇದೆ. ಜಮೀರ್ ಯಾರು, ಜಮೀರ್ ಯಾಕೆ ಬರಬೇಕು, ಬರದೇ ಒಳ್ಳೇದು ಅಂತ ಹೇಳಿದಂತ ಒಂದು ಮಾತಿಗೆ ಇನ್ನು ಅವ್ರನ್ನ ಜಮೀರ್ ಅಹಮದ್ ಖಾನ್ ಮುಟ್ಟಿ ಸಾಧಿಸೋದೇನಿದೆ ಕಾಂಗ್ರೆಸ್ ಅವರಲ್ಲಿ? ಲಾಭಕ್ಕಿಂತ ನಷ್ಟನೇ ಜಾಸ್ತಿ. ಇನ್ನು ಬಾಗಲಕೋಟೆ ವಿಧಾನಸಭೆ ಉಪಚುನಾವಣೆಯಲ್ಲಿ ಮತದಾನದ ಪ್ರಮಾಣ ನಿರೀಕ್ಷೆಗೂ ಕಡಿಮೆ ಆಗಿದ್ದು, ರಾಷ್ಟ್ರೀಯ ಪಕ್ಷಗಳ ಲೆಕ್ಕಾಚಾರಕ್ಕೆ ದೊಡ್ಡ ಗೊಂದಲ ಸೃಷ್ಟಿಸಿದೆ. 2023 ವಿಧಾನಸಭೆ ಚುನಾವಣೆ ಹೋಲಿಸಿದ್ರೆ ಈ ಉಪಚುನಾವಣೆಯಲ್ಲಿ 5% ರಿಂದ 7% ಹೆಚ್ಚು ಮತದಾನವಾಗಬಹುದು ಎಂಬ ಪಕ್ಷಗಳು ನಿರೀಕ್ಷೆ ಮಾಡಿದ್ವು. ಅದಕ್ಕಾಗಿ ಎರಡೂ ಪಕ್ಷಗಳು ಭಾರೀ ಮಟ್ಟದಲ್ಲಿ ಪ್ರಚಾರ ನಡೆಸಿದ್ವು. ತಿಂಗಳುಗಟ್ಟಲೆ ತಳಮಟ್ಟದಲ್ಲಿ ಸರ್ವೆ ನಡೆಸಿ ಮತದಾರರನ್ನ ಸೆಳೆಯೋಕೆ ಯತ್ನ ಮಾಡಿದ್ರು. ಮತಗಟ್ಟೆಗಳಿಗೆ ಜನರು ನಿರೀಕ್ಷಿತ ಸಂಖ್ಯೆಯಲ್ಲಿ ಆಗಮಿಸಿಲ್ಲ. ಇಂದಿನ ಚುನಾವಣೆಗಳಲ್ಲಿ ಹೆಚ್ಚು ಮತದಾನವಾಗಿದ್ದ ಮತಗಟ್ಟೆಗಳಲ್ಲಿಯೂ ಈ ಬಾರಿ ಮತ ಚಲಾವಣೆ ಕಡಿಮೆಯಾಗಿದೆ. ಇದರಿಂದ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳ ನಾಯಕರಲ್ಲಿ ಆತಂಕ ಹೆಚ್ಚಾಗಿದೆ. ಕಾಂಗ್ರೆಸ್ ಪಕ್ಷದ ಪ್ರಕಾರ ಮುಸ್ಲಿಂ ಹಾಗೂ ಕುರುಮ ಸಮುದಾಯದ ಮತಗಳು ನಿರೀಕ್ಷಿತ ಮಟ್ಟದಲ್ಲಿ ಬಂದಿವೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮತಗಳು ಗಣನೀಯವಾಗಿ ಲಭಿಸಿದ್ದವೆಂದು ಪಕ್ಷದ ನಾಯಕರು ಹೇಳ್ತಿದ್ದಾರೆ. ಜೊತೆಗೆ ಸಣ್ಣ ಸಮುದಾಯಗಳ ಬೆಂಬಲವು ದೊರೆತಿದೆ ಎನ್ನುವುದು ಕಾಂಗ್ರೆಸ್ ವಾದಿಸಿದೆ. ಇನ್ನೊಂದೆಡೆ ಬಿಜೆಪಿ ನಾಯಕರು ಲಿಂಗಾಯತ ಸಮುದಾಯದ ಒಳಪಂಗಡಗಳೆಲ್ಲ ಒಂದೇ ನಿರ್ಧಾರದಿಂದ ಮತ ಚಲಾಯಿಸಿದ್ದಾರೆ ಎಂದು ಹೇಳುತ್ತಿದ್ದಾರೆ. ನೇಕಾರರ ಮತಗಳು ಉತ್ತಮ ಪ್ರಮಾಣದಲ್ಲಿ ಬಂದಿವೆ. ಜೊತೆಗೆ ಒಳ ಮೀಸಲಾತಿಯಿಂದ ದೂರವಾಗಿದ್ದ ಪರಿಶಿಷ್ಟ ಜಾತಿ ಹಾಗೂ ಪಂಗಡದ ಮತಗಳು ಮತ್ತೆ ಪಕ್ಷದತ್ತ ಹರಿದಿವೆ ಅಂತ ಬಿಜೆಪಿ ಅಭಿಪ್ರಾಯಪಟ್ಟಿದೆ. ಇದೀಗ ಮತಗಟ್ಟೆವಾರು ಅಂಕಿಅಂಶಗಳನ್ನ ಹಿಡಿದುಕೊಂಡು ಎರಡೂ ಪಕ್ಷಗಳ ನಾಯಕರು ಲೆಕ್ಕಾಚಾರ ನಡೆಸಿದ್ದಾರೆ. ಆದ್ರೂ ಅಂತಿಮ ಫಲಿತಾಂಶದ ಬಗ್ಗೆ ಸ್ಪಷ್ಟ ಚಿತ್ರಣ ಇನ್ನೂ ಸಿಕ್ಕದೆ ಕುತೂಹಲ ಹೆಚ್ಚಾಗಿದೆ. ಒಟ್ಟಾರೆ ಕಡಿಮೆ ಮತದಾನವು ಬಾಗಲಕೋಟೆ ಉಪಚುನಾವಣೆಯ ಫಲಿತಾಂಶವನ್ನ ಇನ್ನಷ್ಟು ಅನಿಶ್ಚಿತಗೊಳಿಸಿದ್ದು, ಫಲಿತಾಂಶದತ್ತ ಎಲ್ಲರ ಗಮನ ನೆಟ್ಟಿದೆ. ರಿಸಲ್ಟ್ ಡೇಗೆ ಕಾಯ್ಬೇಕು. ಜಾಸ್ತಿ ಆಗಿರೋ ಇವರೇ ಗೆಲ್ತಾರೆ ಅಂತ ಹೇಳಕ್ಕಾಗ್ತಿಲ್ಲ, ಕಾಯ್ಬೇಕು. ಸಾಂಸ್ಕೃತಿಕ ನಗರಿ ಮೈಸೂರಿನ ರಾಜಕೀಯ ಚಿತ್ರಣದಲ್ಲಿ ಕ್ಷಣಕ್ಕೊಂದು ತಿರುವುಗಳು ಸಿಗ್ತಿದ್ದು, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ಇತ್ತೀಚಿನ ನಡೆ ಜೆಡಿಎಸ್ ವಲಯದಲ್ಲಿ ಹೊಸ ಚರ್ಚೆಗೆ ನಾಂದಿಯಾಡಿದೆ. ಮೈಸೂರು ಭಾಗದ ಪ್ರಭಾವಿ ನಾಯಕ GT ದೇವೇಗೌಡ ಅವರೊಂದಿಗೆ ಈಗಾಗಲೇ ಅಂತರ ಕಾಯ್ದುಕೊಂಡಿರತಕ್ಕಂಥ ಕುಮಾರಸ್ವಾಮಿ
ಈಗ ಅವರ ಪುತ್ರ ಜಿಟಿ ಹರೀಶ್ ಗೌಡ ಅವರೊಂದಿಗೆ ಸ್ನೇಹ ಬೆಳೆಸುತ್ತಿರುವುದು ಜೆಡಿಎಸ್ ಕಾರ್ಯಕರ್ತರಲ್ಲಿ ಗೊಂದಲ ಹಾಗೂ ಕುತೂಹಲ ಎರಡನ್ನೂ ಮೂಡಿಸಿದೆ. ಕಳೆದ ಕೆಲವು ಸಮಯದಿಂದ ಜಿಟಿ ದೇವೇಗೌಡ ಮತ್ತು ಅವರ ಪುತ್ರ ಹರೀಶ್ ಗೌಡ ನಡುವೆ ವೈಯಕ್ತಿಕ ಹಾಗೂ ರಾಜಕೀಯವಾಗಿ ಅಂತರ ಉಂಟಾಗಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಇಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ತಂದೆಯನ್ನ ಬದಿಗಿಟ್ಟು ಮಗನಿಗೆ ಹೆಚ್ಚು ಹತ್ತಿರವಾಗುತ್ತಿರುವ ರಾಜಕೀಯ ಶೈಲಿ ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಈ ಬೆಳವಣಿಗೆಯ ಭಾಗವಾಗಿ ಇತ್ತೀಚೆಗೆ ಮೈಸೂರಿಗೆ ಭೇಟಿ ನೀಡಿದ್ದ ಕುಮಾರಸ್ವಾಮಿ ಮತ್ತು ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರು ನೇರವಾಗಿ ಹರೀಶ್ ಗೌಡ ಅವರ ನಿವಾಸಕ್ಕೆ ತೆರಳಿ ಅಚ್ಚರಿ ಮೂಡಿಸಿದ್ದಾರೆ. ಹರೀಶ್ ಗೌಡ ಅವರ ಮನೆಗೆ ಭೇಟಿ ನೀಡಿದ ಎಚ್ಡಿಕೆ ದಂಪತಿ ಅಲ್ಲಿ ಹರೀಶ್ ಕುಟುಂಬದವರೊಂದಿಗೆ ಸಾಕಷ್ಟು ಸಮಯ ಕಳೆದಿದ್ದಾರೆ. ಈ ಭೇಟಿಯ ವೇಳೆ ಕುಟುಂಬದವರೊಂದಿಗೆ ಅತ್ಯಂತ ಆತ್ಮೀಯವಾಗಿ ಮಾತುಕತೆ ನಡೆಸಿದ ಕುಮಾರಸ್ವಾಮಿ ಅಲ್ಲಿಯೇ ಮಧ್ಯಾಹ್ನದ ಭೋಜನ ಸವಿದಿದ್ದಾರೆ. ಅಲ್ಲದೆ ಹರೀಶ್ ಗೌಡ ಕುಟುಂಬದ ಸದಸ್ಯರೊಂದಿಗೆ ಫೋಟೋ ಸೆಷನ್ ನಲ್ಲಿ ಪಾಲ್ಗೊಂಡಿದ್ದು ಈ ಫೋಟೋಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗ್ತಿವೆ. ಜಿಟಿ ದೇವೇಗೌಡರು ಮತ್ತೆ ಟಿಕೆಟ್ ಇಲ್ಲ ಚಾಮುಂಡೇಶ್ವರಿ ಅಂತ ಹೇಳಾಗಿದೆ. ಆದ್ರೆ ಹರೀಶ್ ಗೌಡ ಜೆಡಿಎಸ್ ಅಲ್ಲಿದ್ದಾರೆ. ನೆಕ್ಸ್ಟ್ ಜೆಡಿಎಸ್ ಇಂದ ಮಂತ್ರಿ ಆಗ್ತಾರೆ ಗೆದ್ರೆ ಹುಣಸೂರಲ್ಲಿ. ಹಾಗಾಗಿ ಜಿಟಿ ದೇವೇಗೌಡರು ಸುತಾರಾಮ್ ಒಬ್ಬ ಕಾರ್ಯಕರ್ತರು ರೆಡಿ ಇಲ್ಲ, ಕುಮಾರಸ್ವಾಮಿ ಅವರು ರೆಡಿ ಇಲ್ಲ. ಅದೇ ಅಪ್ಪ ಚಾಮುಂಡೇಶ್ವರಿ ಎಂ ಎಲ್ ಎ, ಮಗ ಹುಣಸೂರು ಎಂ ಎಲ್ ಎ, ಅಪ್ಪ ಮಕ್ಕಳಲ್ಲೇ ಒಂದಷ್ಟು ವ್ಯತ್ಯಾಸ ಇದ್ದಂಗಿದೆ. ಯಾಕಂದ್ರೆ ಜೆಡಿಎಸ್ ವಿಷಯದಲ್ಲಿ ಹರೀಶ್ ಗೌಡ ಕ್ಲಾರಿಟಿ ಇದೆ, ಅವರು ಜೆಡಿಎಸ್ ನಿಲ್ತಾರೆ, ಗೆದ್ರೆ ಮಂತ್ರಿ ಆಗ್ತಾರೆ ಹುಣಸೂರಲ್ಲಿ. ಚಾಮುಂಡೇಶ್ವರಿಗೆ ಜೆಡಿಎಸ್ ಇಂದ ಕವಿಶ್ ಗೌಡ ಆಚೆ ಈಚೆ ಚರ್ಚೆ ಆಗ್ತಿದೆ, ಏನಾಗುತ್ತೆ ಅಂತ ಕಾದ್ ನೋಡ್ಬೇಕು. 2029 ಲೋಕಸಭೆ ಚುನಾವಣೆಗೆ ಮುನ್ನ ಮಹಿಳಾ ಮೀಸಲಾತಿ ಜಾರಿಗೆ ತರೋಕೆ ಪ್ರಧಾನಿ ನರೇಂದ್ರ ಮೋದಿ ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ. ನಾರಿಶಕ್ತಿ ವಂದನಾ ಅಧಿನಿಯಮಕ್ಕೆ ಸರ್ವಾನುಮತ ಬೆಂಬಲ ನೀಡುವಂತೆ ಲೋಕಸಭೆ ಹಾಗೂ ರಾಜ್ಯಸಭೆಯ ಎಲ್ಲಾ ಪಕ್ಷಗಳ ನಾಯಕರಿಗೆ ಅವರು ಪತ್ರ ಬರೆದಿದ್ದಾರೆ. ಮಹಿಳಾ ಮೀಸಲಾತಿ ಕಾಯ್ದೆಯನ್ನ ಜಾರಿಗೆ ತರುವ ಸಮಯ ಬಂದಿದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿರುವ ಪ್ರಧಾನಿ ಏಪ್ರಿಲ್ 16ರಿಂದ ಸಂಸತ್ತಿನಲ್ಲಿ ಈ ಕುರಿತು ಮಹತ್ವದ ಚರ್ಚೆ ನಡೆಯಲಿರುವುದರಿಂದ ಈ ವಿಶೇಷ ಅಧಿವೇಶನವು ಪ್ರಜಾಪ್ರಭುತ್ವವನ್ನು ಮತ್ತಷ್ಟು ಬಲಪಡಿಸುವ ಅವಕಾಶವಾಗಿದೆ ಎಂದಿದ್ದಾರೆ. ಮಹಿಳೆಯರಿಗೆ ನಿರ್ಧಾರ ಕೈಗೊಳ್ಳುವ ಹಾಗೂ ನಾಯಕತ್ವ ವಹಿಸುವ ಅವಕಾಶ ನೀಡಿದಾಗ ಮಾತ್ರ ಸಮಾಜದ ಪ್ರಗತಿ ಸಾಧ್ಯ ಅಂತ ಹೇಳಿದ ಅವರು 2029 ಚುನಾವಣೆಗಳನ್ನ ಮಹಿಳಾ ಮೀಸಲಾತಿಯೊಂದಿಗೆ ನಡೆಸಬೇಕು ಎಂದು ಕರೆ ನೀಡಿದ್ದಾರೆ. ಎಲ್ಲಾ ಪಕ್ಷಗಳು ಒಂದೇ ಧ್ವನಿಯಲ್ಲಿ ಈ ಕಾಯ್ದೆಗೆ ಬೆಂಬಲ ನೀಡಬೇಕು ಅಂತ ಮನವಿ ಮಾಡಿರುವ ಪ್ರಧಾನಿ ಮಹಿಳೆಯರ ರಾಜಕೀಯ ಪಾಲ್ಗೊಳ್ಳುವಿಕೆಯನ್ನ ಹೆಚ್ಚಿಸುವುದು ದೇಶದ ಅಭಿವೃದ್ಧಿಗೆ ಅಗತ್ಯ ಅಂತ ತಿಳಿಸಿದ್ದಾರೆ. 33% ರಿಸರ್ವೇಶನ್ ಬಂದ್ರೆ ನಮ್ಮ ಕರ್ನಾಟಕದಲ್ಲಿ 70ಕ್ಕೂ ಅಧಿಕ ಮಹಿಳಾ MLAಗಳು ಇರ್ತಾರೆ. MP 3, 6 ಒಂದು 8ರಿಂದ 9 ಜನ ಮಹಿಳಾ MP ಸಂಸದರು ಕೂಡ ಬರ್ತಾರೆ. ಒಳ್ಳೇದು, ರಾಜಕಾರಣ ಬರಲಿ, ಮಹಿಳೆಯರಿಗೆ ಅವಕಾಶ ಕೊಡ್ಲಿ. ರಾಜ್ಯಗಳ ವಿಧಾನಸಭೆ ಚುನಾವಣೆಯ ಮಧ್ಯೆ ಸಂಸತ್ತಿನ ವಿಶೇಷ ಅಧಿವೇಶನ ಕರೆದಿರುವ ಕೇಂದ್ರ ಸರ್ಕಾರದ ಕ್ರಮದ ವಿರುದ್ಧ ಕಾಂಗ್ರೆಸ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರ ಬರೆದು ಮಹಿಳಾ ಮೀಸಲಾತಿ ಕಾನೂನನ್ನ ರಾಜಕೀಯ ಲಾಭಕ್ಕಾಗಿ ತ್ವರಿತಗೊಳಿಸಲಾಗ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಏಪ್ರಿಲ್ 16ರಿಂದ ಪ್ರಾರಂಭವಾಗುವ ಸಂಸತ್ತಿನ ವಿಶೇಷ ಅಧಿವೇಶನದಲ್ಲಿ ನಾರಿ ಶಕ್ತಿ ವಂದನಾ ಅಧಿನಿಯಮ ಕುರಿತು ಚರ್ಚೆ ನಡೆಸಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಆದರೆ ಈ ಅಧಿವೇಶನವನ್ನ ರಾಜ್ಯಗಳ ಚುನಾವಣೆಯ ನಡುವೆ ಕರೆಯಲಾಗಿದೆ ಎಂಬುದೇ ಕಾಂಗ್ರೆಸ್ ಆಕ್ಷೇಪಕ್ಕೆ ಕಾರಣವಾಗಿದೆ. ಖರ್ಗೆ ತಮ್ಮ ಪತ್ರದಲ್ಲಿ 2023 ಸೆಪ್ಟೆಂಬರ್ನಲ್ಲಿ ಸಂಸತ್ತು ಸರ್ವಾನುಮತದಿಂದ ಅಂಗೀಕರಿಸಿದ ಮಹಿಳಾ ಮೀಸಲಾತಿ ಕಾಯ್ದೆಯನ್ನ ತಕ್ಷಣ ಜಾರಿಗೆ ತರಬೇಕು ಅಂತ ಆಗ್ಲೇ ಕಾಂಗ್ರೆಸ್ ಒತ್ತಾಯಿಸಿತ್ತು ಅಂತ ಉಲ್ಲೇಖಿಸಿದ್ದಾರೆ. ಇದಲ್ಲದೆ ಡಿಲಿಮಿಟೇಷನ್ ಕುರಿತು ಯಾವುದೇ ಸ್ಪಷ್ಟ ಮಾಹಿತಿ ನೀಡದೆ ಸರ್ಕಾರವು ಮತ್ತೆ ಸಹಕಾರ ಕೇಳ್ತಾ ಇದೆ. ಈ ರೀತಿಯ ಪರಿಸ್ಥಿತಿಯಲ್ಲಿ ಅರ್ಥಪೂರ್ಣ ಚರ್ಚೆ ಸಾಧ್ಯವಿಲ್ಲ ಅಂತ ಖರ್ಗೆ ಅಭಿಪ್ರಾಯಪಟ್ಟಿದ್ದಾರೆ. ಏಪ್ರಿಲ್ 29ರಂದು ವಿಧಾನಸಭೆ ಚುನಾವಣೆಗಳು ಮುಗಿದ ಬಳಿಕ ಸರ್ವಪಕ್ಷ ಸಭೆ ಕರೆಯುವಂತೆ ಖರ್ಗೆ ಆಗ್ರಹಿಸಿದ್ದಾರೆ. ಎಲ್ಲಾ ಪಕ್ಷಗಳು ಮತ್ತು ರಾಜ್ಯಗಳ ಅಭಿಪ್ರಾಯಗಳನ್ನು ಪರಿಗಣಿಸುವುದು ಪ್ರಜಾಪ್ರಭುತ್ವದ ಹಿತಕ್ಕಾಗಿ ಅಗತ್ಯ ಅಂತ ಅವರು ತಿಳಿಸಿದ್ದಾರೆ. ಇದಕ್ಕೆ ಜೊತೆಗೆ ನೋಟು ಅಮಾನ್ಯೀಕರಣ, GST ಸೇರಿದಂತೆ ಹಲವು ಪ್ರಮುಖ ವಿಚಾರಗಳಲ್ಲಿ ಸರ್ಕಾರದ ಹಿಂದಿನ ನಿರ್ಧಾರಗಳು ವಿಪಕ್ಷಗಳ ವಿಶ್ವಾಸ ಗಳಿಸಿಲ್ಲ ಎಂದು ಖರ್ಗೆ ಟೀಕಿಸಿದ್ದಾರೆ. ಮಹಿಳಾ ಮೀಸಲಾತಿ ಕಾಯ್ದೆಯನ್ನ 2029 ಲೋಕಸಭಾ ಚುನಾವಣೆಗೆ ಮುನ್ನ ಜಾರಿಗೆ ತರುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಸಿದ್ಧತೆ ನಡೆಸ್ತಾ ಇದೆ ಎಂಬ ಮಾಹಿತಿ ಕೂಡ ಹೊರಬಂದಿದೆ. ಒಟ್ಟಾರೆ ಮಹಿಳಾ ಮೀಸಲಾತಿ ವಿಚಾರ ರಾಜಕೀಯ ತೀವ್ರತೆಗೆ ಕಾರಣವಾಗಿದ್ದು ಮುಂದಿನ ದಿನಗಳಲ್ಲಿ ಸಂಸತ್ತಿನ ವಿಶೇಷ ಅಧಿವೇಶನದಲ್ಲಿ ಭಾರಿ ಚರ್ಚೆ ನಿರೀಕ್ಷೆಯಾಗಿದೆ. ಎಸ್ ಹೇಳುದಲ್ಲ, ಒಂದು 10 ಜನ MP ಗಳು ಬರ್ತಾರೆ ಮಹಿಳೆಯರು, ನಮ್ಮಲ್ಲಿ ಒಂದು 70-75 ಜನ ಮಹಿಳಾ MLAಗಳು ಗೆಲ್ತಾರೆ. ಇನ್ಮೇಲೆ ಅವಕಾಶ ಆಗ್ಬೇಕು ಮಹಿಳೆಯರಿಗೆ. ತಮಿಳುನಾಡಲ್ಲಿ ಚುನಾವಣೆ ನಡುವೆ ನಟ ರಾಜಕಾರಣಿ ವಿಜಯ್ ಹಲವು ಸಾರ್ವಜನಿಕ ಸಭೆಗಳನ್ನು ರದ್ದುಪಡಿಸಿರುವುದು ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಮಾರ್ಚ್ 15ರಂದು ಚುನಾವಣಾ ದಿನಾಂಕಗಳನ್ನು ಘೋಷಿಸಿದ ನಂತರವೂ ಚುನಾವಣಾ ಆಯೋಗದಿಂದ ಅನುಮತಿ ಪಡೆದಿದ್ದ ಹಲವು ಕಾರ್ಯಕ್ರಮಗಳನ್ನ ವಿಜಯ್ ರದ್ದುಗೊಳಿಸಿದ್ದಾರೆ ಎಂದು ವರದಿಗಳು ತಿಳಿಸಿವೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಆಡಳಿತಾರೂಢ ಪಕ್ಷ DMK ನಾಯಕರು ವಿಜಯ್ ವಿರುದ್ಧ ಟೀಕೆ ನಡೆಸಿದ್ದಾರೆ. ಅವರು ವಿಜಯ್ರನ್ನ ವರ್ಕ್ ಫ್ರಮ್ ಹೋಮ್ ರಾಜಕಾರಣಿ ಅಂತ ವ್ಯಂಗ್ಯವಾಡಿದ್ದಾರೆ. DMK ವಲಯದ ಪ್ರಕಾರ ಚುನಾವಣೆಯಂತಹ ಮಹತ್ವದ ಸಮಯದಲ್ಲಿ ಸಾರ್ವಜನಿಕ ಸಂಪರ್ಕದಿಂದ ದೂರ ಉಳಿಯುವುದು ರಾಜಕೀಯ ಬದ್ಧತೆಯ ಕೊರತೆಯನ್ನು ತೋರಿಸುತ್ತದೆ ಅಂತ ಆರೋಪಿಸಲಾಗಿದೆ. ಇದಕ್ಕೆ ವಿಜಯ್ ಪರ ವಲಯವು ಯಾವುದೇ ಸ್ಪಷ್ಟ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಆದರೆ ಅವರ ಅಭಿಮಾನಿಗಳು ಮತ್ತು ಬೆಂಬಲಿಗರು ಈ ನಿರ್ಧಾರಕ್ಕೆ ವಿಭಿನ್ನ ಕಾರಣಗಳನ್ನು ಸೂಚಿಸಿದ್ದಾರೆ.
ಕರೂರು ಕಾಲ್ತುಳಿತ ದುರಂತದ ನಂತರ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಬಗ್ಗೆ ವಿಜಯ್ ಹೆಚ್ಚು ಎಚ್ಚರಿಕೆಯಿಂದಿರುವುದು ತಿಳಿದು ಬಂದಿದೆ ಅಂತ ಮೂಲಗಳು ತಿಳಿಸಿವೆ. ವಿಜಯ್ ತುಂಬಾ ಚೆನ್ನಾಗಿ ತಗೊಂಡ್ಬಂದ್ರು ಪಾರ್ಟಿನ. ಬಟ್ ಈಗ ಒಂದು ಸಣ್ಣ ಪುಟ್ಟ ಸಿನಿಮಾದು ಹೋಲ್ಡ್ ಆಯ್ತು. ಜನನಾಯಕನ್ ಎಲೆಕ್ಷನ್ ಬಿಫೋರ್ ರಿಲೀಸ್ ಆಗ್ಬೇಕಾಯ್ತು, ತೊಂದರೆ ಕೊಟ್ಟರು. ಸೊ ಹಾಗಾಗಿ ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್ ಅನ್ನೋ ಥರ ವಿಜಯ್ಗೆ ಹೆಚ್ಚು ಪ್ರಬಲರು ಹಾಗೆ ಹೆಚ್ಚು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇದ್ದಾರೆ. ಭಾರತೀಯ ಚಿತ್ರರಂಗದ ದಿಗ್ಗಜ ನಾಯಕಿ ಆಶಾ ಭೋಸ್ಲೆ ಇಂದು ನಿಧನ ಹೊಂದಿದ್ದಾರೆ. ಅವರಿಗೆ 92 ವರ್ಷ ವಯಸ್ಸಾಗಿತ್ತು. ನಿನ್ನೆಯಷ್ಟೇ ಅವರು ತೀವ್ರ ಉಸಿರಾಟದ ಸಮಸ್ಯೆ ಮತ್ತೆ ಎದೆ ನೋವಿನಿಂದ ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಗೆ ದಾಖಲಾಗಿತ್ತು. ಅವರನ್ನ ತೀವ್ರ ನಿಗಾ ಘಟಕದಲ್ಲಿಟ್ಟು ಚಿಕಿತ್ಸೆ ನೀಡಲಾಗ್ತಿತ್ತು. ಚಿಕಿತ್ಸೆಗೆ ಸ್ಪಂದಿಸಿದ ಅವರು ಇಂದು ಮಧ್ಯಾಹ್ನದ ವೇಳೆಗೆ ನಿಧನ ಹೊಂದಿದ್ದಾರೆ. ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಪ್ರತೀಕ್ ಸಂದಾನಿ ಅವರು ಮಾಧ್ಯಮಗಳಿಗೆ ಮಾಹಿತಿ ಕೊಟ್ಟರು. ಆಶಾ ಭೋಸ್ಲೆ ಅವರು ಬಹು ಅಂಗಾಂಗ ವೈಫಲ್ಯದಿಂದ ನಿಧನ ಹೊಂದಿದ್ದಾರೆ ಅಂತ ಹೇಳಿದರು. ನಿನ್ನೆ ಆಶಾ ಭೋಸ್ಲೆ ಅವರು ಆಸ್ಪತ್ರೆಗೆ ದಾಖಲಾಗ್ತಿದ್ದಂತೆ ಚಿತ್ರರಂಗದ ಗಣ್ಯರು, ಸಂಗೀತ ಕ್ಷೇತ್ರದ ಸೆಲೆಬ್ರಿಟಿಗಳು ಆಶಾ ಭೋಸ್ಲೆ ಅವರ ಶೀಘ್ರ ಚೇತರಿಕೆಗೆ ಪ್ರಾರ್ಥನೆ ಸಲ್ಲಿಸಿದರು. ಆದರೆ ಪ್ರಾರ್ಥನೆ ಫಲ ಕೊಟ್ಟಿಲ್ಲ. ಆಶಾ ಭೋಸ್ಲೆ ಅವರು ನಿಧನ ಹೊಂದಿದ್ದು ಭಾರತೀಯ ಚಿತ್ರರಂಗ ಅದ್ಭುತ ಗಾಯಕಿಯೊಬ್ಬರನ್ನ ಕಳೆದುಕೊಂಡಂತಾಗಿದೆ. ಇದಿಷ್ಟು ಇಂದಿನ ಪ್ರೈಮ್ ಟೈಮ್ ನ್ಯೂಸ್. ಧನ್ಯವಾದ. ಮಹಿಳಾ ಮೀಸಲಾತಿ ಬಗ್ಗೆ 33% ಮಹಿಳಾ ಮೀಸಲಾತಿ MLA ಎಲೆಕ್ಷನ್ MP ಇದರಲ್ಲಿ ಕೊಡುವಂತ ಕೇಂದ್ರ ಸರ್ಕಾರದ ನಿಲುವಿಗೆ ತಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ. ಧನ್ಯವಾದ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.